ಆತ್ಮೀಯ ಸ್ನೇಹಿತರಾದಂಥ ವಿಶ್ವಾಣಿಯ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರವರೇ, ಇಲ್ಲೇ ಬಂದಂಥ ಎಲ್ಲ ಗೌರವಾನ್ವಿತ ಸಾಧಕರೇ, ಗಣ್ಯರೇ, ತಾಯಿಂದಿರೇ, ಪತ್ರಕರ್ತ ಸ್ನೇಹಿತರೆ, ನಾನು ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಕ್ಯಾಬಿನೆಟ್ ಮೂಲಕ ಸ್ವಲ್ಪ ಸಮಯ ಆಗಿದೆ. ಆದರೆ ನನ್ನ ಮತ್ತೊಂದು ಕಾರ್ಯಕ್ರಮದ ಮೂಲಕ ನಾನು ವಿಶ್ವೇಶ್ವರ ಭಟ್ಗೆ ಮನವಿ ಮಾಡಿದೆ. ನನಗೆ ಮತ್ತೊಂದು 7 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು. ಯಾಕಂದ್ರೆ ನನ್ನ ಮನೆಯೂ ಭಾಳ ದೂರ, ಏರ್ಪೋರ್ಟ್ ಕಡೆ ಇರ್ತೀನಿ ನಾನು. ಹಾಗಾಗಿ ಕ್ಷಮಿಸಬೇಕು. ಎಲ್ಲ ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತೇನು ಶ್ರೀ ವಿಶ್ವೇಶ್ವರ ಭಟ್ ಅವರ ನಾಯಕತ್ವದಲ್ಲಿ ನಿಮಗೆ ಗೌರವ ಸಮರ್ಪಣೆ ಆಗ್ತಾಯಿದೆ. ಅದಕ್ಕೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಅದಕ್ಕಿಂತ ಮುಂಚೆ ನಾವು ವಿಶ್ವೇಶ್ವರ ಭಟ್ಟು ಅವ್ರ ಶ್ರೀಮತಿಯೂ ಅದಾರ ಇಲ್ಲಿ. ಅವ್ರ ದೂರದೃಷ್ಟಿಕೋನ ನಮ್ಮ ಮೆಚ್ತೇನೆ. ಕೇವಲ ಪತ್ರಿಕಾ ರಂಗ ಅಷ್ಟೇ ಅಲ್ಲ, ಪ್ರವಾಸೋದ್ಯಮ ಆಗಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯ ಆಗಲಿ, ಸಾಧಕರಿಗೆ ಗುರುತಿಸಿ ಅವ್ರು ಗುರುಸೋದು, ಅದರಲ್ಲಿ ಭಾಳಷ್ಟು ಜನ ಮುಖ್ಯವಾಗಿ ನಮ್ಮ ಜಿಲ್ಲೆಯವರೇ ಅದ್ದಾರೆ. ಇದೊಂದು ಪವಿತ್ರವಾದ ಕೆಲಸ, ಇದು ಆದರ್ಶವಾದ ಕೆಲಸ. ಜೀವನದಲ್ಲಿ ಏನಿರ್ತದೆ, ಜೀವನದಲ್ಲಿ ಯಾರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಮ್ಮ ಕ್ಷೇತ್ರದಲ್ಲಿ, ಅವ ನ್ಯಾಯವಾದಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಪತ್ರಕರ್ತ ಇರ್ಬೋದು, ವ್ಯಾಪಾರಿ ಇರ್ಬೋದು, ಕೈಗಾರಿಕೆ ಮಾಲೀಕರು ಇರ್ಬೋದು, ಕ್ರೀಡೆ ಇರ್ಬೋದು, ಸಾಧನೆ ಮಾಡ್ತಾರೆ. ಆ ಸಾಧಕರಿಗೆ ಒಂದು ಕಡೆ ಕರೆಸಿ ಗೌರವಿಸೋದು ಭಾಳ ಪವಿತ್ರವಾದ ಕೆಲಸ ಅಂತ ನಾನು ಭಾವಿಸ್ತೇನೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೋದು. ಶ್ರೀ ವಿಶ್ವೇಶ್ವರ ಭಟ್ ಅವರು ಒಂದು ಕ್ಷೇತ್ರಕ್ಕೆ ಸೀಮಿತ ಇಲ್ಲ. ನಾನು ಹೇಳಿದೆ ಅಲ್ಲ, ಪ್ರವಾಸೋದ್ಯಮ ಕ್ಷೇತ್ರ ಆಗಲಿ, ಪತ್ರಿಕಾ ಕ್ಷೇತ್ರ ಆಗಲಿ, ಸಾಮಾಜಿಕ ಕ್ಷೇತ್ರ ಆಗಲಿ, ಮತ್ತು ಜನರಿಗೆ ಗುರುತಿಸಿ ಇವತ್ತು 30 ಜನ ಅಲ್ಲ, 30 ಜನ ಸಾಧಕರಿಗೆ ಒಂದೇ ಕಡೆ ತಂದು, ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರಿಗೆ ಸನ್ಮಾನ ಮಾಡೋದು ನಿಜವಾಗಿ ನನ್ನ ಶಬ್ದಕೋಶದಲ್ಲಿ ಅವ್ರಿಗೆ ಪ್ರಶಂಸೆ ಮಾಡಲಿಕ್ಕೆ ಶಬ್ದ ಇಲ್ಲ. ದೇವರು ಅವ್ರ ಕುಟುಂಬಕ್ಕೆ, ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ಕೊಟ್ಟು ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮಗಳು, ಕೆಲಸಗಳು ಅವ್ರ ಕಡೆಯಿಂದ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಾಧಕರು ಸಹ ತೃಪ್ತಿ ಇರಬಾರ್ದು. ತೃಪ್ತಿ ಬಂದರೆ ಮುಂದೆ ಹೆಜ್ಜೆ ಹಾಕೋದು ಕಷ್ಟ ಆಗ್ತದೆ. ಈಗ ನಾನು ರಾಜಕೀಯ ಕ್ಷೇತ್ರದಲ್ಲಿ ಅದೇನೆ. 1971ನೇ ಇಸ್ವಿಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಅದೇನೆ. ನಾನು ಅವ ಸಣ್ಣ ಯುವಕ ಇದ್ದೆ. ಇವತ್ತು 50-55 ವರ್ಷ ಆಯಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ದೇವಿ ತುಳಜಾ ಭವಾನಿ ಕೃಪೆಯಿಂದ, ಜನರ ಆಶೀರ್ವಾದದಿಂದ ಇನ್ನೂ ನನಗೆ 55 ವರ್ಷದಲ್ಲಿ ಯಾರೂ ಮುಂದೆ ಬಂದು ಸೋಸ್ಲಿಕ್ಕಾಗಿದ್ದ ಒಮ್ಮೆ ಬಿಟ್ಟರೆ. ಈ ವಿಧಾನಸಭೆಗೆ 9 ಬಾರಿ ನಿರಂತರವಾಗಿ ನಾನು ಆರಿಸಿ ಬಂದಿದ್ದೇನೆ.
ಈ ದಾಖಲೆ ಯಾರು ಮುರಿಬೇಕಂತ ನನ್ನ ಸದಿಚ್ಛೆ ಇದೆ. ಯಾಕಂದರೆ ಜನರ ವಿಶ್ವಾಸ ಸಂಪಾದನೆ ಮಾಡಬೇಕು. ಮಿನಿಸ್ಟರ್ ಆಗೋದು, MLA ಆಗೋದು, ಒಬ್ಬ ವ್ಯಾಪಾರಿ ಆಗೋದು, ಒಬ್ಬ ಪತ್ರಕರ್ತ ಆಗೋದು, ಒಬ್ಬ ಸಂಪಾದಕ ಆಗೋದು, ನಿಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಪರಿಣಿತಿ ಪಡ್ಕೊಳ್ಬೇಕು. ಸಮಾಜ ಅವರು ಗುರುತಿಸಬೇಕು. ಮುಂಜಾನೆ ಸಂಸ್ಥಕ ಕೆಲವರು ನೋಟ್ ಎಣಿಸ್ತಾ ಇರ್ತಾರೆ, ಅದು ಸರಿಯಲ್ಲ. ಅದರಲ್ಲಿ ಕೆಲವು ಭಾಗ ಸಮಾಜಕ್ಕೂ ಹೋಗಬೇಕು, ಬಡವರಿಗೂ ಹೋಗಬೇಕು, ದಾನ ಧರ್ಮಕ್ಕೂ ಹೋಗಬೇಕಾಗ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಅಭಿಮಾನದಿಂದ ಭಾಗವಹಿಸಿದ್ದೇನೆ. ವಿಶ್ವೇಶ್ವರ ಭಟ್ ಅವರು, ಅವ್ರ ಜೊತೆ ನಾ ಎಲ್ಲಿ ಹೋಗಿದ್ದೀರಿ, ಭೂತಾನ್ ತೊಗೊಂಡು ಹೋಗಿದ್ದಾರೆ. ನಮಗೆ ಭೂತಾನ್ ತೊಗೊಂಡು ಹೋದ ನಂತರ ಟೋಟಲಿ ನಮಗೆ ಎಂಗೇಜ್ಡ್ ಇಟ್ಟರು. ಮುಂಜಾನೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ 8 ಗಂಟೆ ರೆಡಿ ಇರಬೇಕು, ಸಂಜೆ 8 ಗಂಟೆ ತನಕ ಡಿನ್ನರ್ ತನಕ ಫುಲ್ ಪ್ರೋಗ್ರಾಮ್. ಭೂತಾನ್ ಸಹ ಬಹಳ ಪ್ರೇಕ್ಷಣೀಯ ಸ್ಥಳ. ಈಗ ಮತ್ತೆ ಎಲ್ಲರೂ ಹೊರಟಿದ್ದಾರೆ. ಈಗ ಎಲ್ಲೇ ಹೊರಟ್ರಿ? ಈಗ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ನನಗೂ ಬಾ ಅಂತ ಹೇಳ್ತಾ ಇದ್ದಾರೆ. ನಾನು ಭಾಳ ಕಡೆ ತಿರುಗಾಡಿದ್ದೆ. ವಿಶ್ವದಲ್ಲಿ ಭಾಳಷ್ಟು ಕಡೆ, ಹಲವಾರು ಕಂಟ್ರೀಸ್ಗೆ ನಾನು ವಿಸಿಟ್ ಮಾಡಿ ಬಂದಿದ್ದೇನೆ. ಸೌತ್ ಆಫ್ರಿಕಾಗೆ ಹೋಗಿದ್ದೇನೆ. ಹಾಗಾಗಿ ಸಾಧ್ಯ ಆದರೆ ಪ್ರತಿಯೊಬ್ಬರು ತಮ್ಮ ಕುಟುಂಬದ ಜೊತೆ, ಎಲ್ಲ ಕುಟುಂಬ ಜೊತೆ ಆಗಿಲ್ಲ ಅಂದರೆ ಧರ್ಮಪತ್ನಿ ಜೊತೆ, ಧರ್ಮಪತ್ನಿ ಅಂತ ಗೊತ್ತಾತಲ್ಲ, ಧರ್ಮಪತ್ನಿ ಜೊತೆ ಹೋಗಬೇಕು ಪ್ರವಾಸಕ್ಕೆ. ಜೀವನದಲ್ಲಿ 24 ಗಂಟೆ ಕೆಲಸ ಮಾಡೋದು ಸರಿಯಲ್ಲ. ಹೆಣ್ಮಕ್ಳಿಗೂ ಸಹ, ಅವ್ರಿಗೂ ಸಹ ಒಂದು ಸದಿಚ್ಛೆ ಇರ್ತೇನೆ, ನಾವು ಎಲ್ಲರೂ ಪ್ರವಾಸಕ್ಕೆ ಹೋಗಬೇಕು, ಪ್ರೇಕ್ಷಣೀಯ ಸ್ಥಳಗಳು ನೋಡಿ ಬರಬೇಕು. ನೋಡಿ, ಬರ್ತ್ ಈಸ್ ಆಕ್ಸಿಡೆಂಟ್, ಡೆತ್ ಇಸ್ ಸರ್ಟನ್. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಹಾಗಾಗಿ ದೇವರ ಕೃಪೆಯಿಂದ, ದೇವಿಯ ಕೃಪೆಯಿಂದ ಯಶಸ್ಸು ಬಾಳ್ತೇವೆ, ಆರೋಗ್ಯಕರ ಬಾಳಬೇಕು, ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು. ನಿಮ್ಮ ಕ್ಷೇತ್ರದಲ್ಲಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ದಿಕ್ಕಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಬರ್ತಾ ಇದ್ದಾರೆ. ಹೊರಟ್ಟಿ ಸಾಹೇಬರು ಬಂದ ಬಿಟ್ಟರು, ಅವ್ರದ್ದು ಸ್ವಾಗತ ನಾನೇ ಮಾಡ್ತಾ ಇದ್ದೇನೆ. ಹಾಗಾಗಿ ನಿಮಗೆಷ್ಟು ವಿಚಾರ ಹೇಳಿದ ಬಗ್ಗೆ, ನನಗೆ ಇಲ್ಲೇ ಕರೀಶಿ ಗೌರವಿಸಿದ ಬಗ್ಗೆ ಶ್ರೀ ವಿಶ್ವೇಶ್ವರ ಭಟ್ ಅವರೆಲ್ಲ ಸ್ನೇಹಿತರಿಗೆ ಅಭಿನಯಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.